ಹಾಯ್, ಇದು ಸೋಮವಾರದ ವಿಡಿಯೋ ಆಗಿರುತ್ತೆ. ನಾವು ಊರಿಗೆ ಹೋಗಿದ್ವಿ, ಅಲ್ಲಿನ ವಿಡಿಯೋ ಇದು. ಊರ ಕಡೆ ನೋಡಿ ಎಷ್ಟು ಥಂಡಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಈಗಂತೂ ಹೊಳೆ ಬೀಳ್ತಾ ಇರುತ್ತೆ, ಮಂಜು ನನಗೆಲ್ಲ ಸ್ವಲ್ಪ ಬೀಳ್ತಾನೆ ಇರುತ್ತೆ. ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಬೆಳಿಗ್ಗೆ ಹೊತ್ತು. ನೋಡಿ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಲಾಸ್ಟ್ ಟೈಮ್ ಇವರು ಮನೆ ಮುಂದೆ ಟೊಮೊಟೊ ಹಣ್ಣು ಬೆಳೆದಿದ್ರು, ಈಗ ಅಡಿಕೆ ಗಿಡ ಹಾಕಿದ್ದಾರೆ. ಟೊಮೊಟೊ ಗಿಡ ಎಲ್ಲ ತೆಗೆದುಬಿಟ್ಟು ನಮ್ಮ ಆಂಟಿ ಬೆಕ್ಕನ್ನ ಕೂಡ ಸಾಕೊಂಡಿದ್ದಾರೆ. ಇವ್ರ ಮನೇಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕಾಗಿ ಹೋಗಿದ್ವಿ ನಾವು. ಅವಲಕ್ಕಿ ಪವಲಕ್ಕಿ ಕಾಂಚಿ ಡಾಮ್ ಡೂಮ್ ಕೊಯ್ ಕೊಟ್ಟ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿದ್ರೆ ಈ ಥರ ಆಟ ಎಲ್ಲ ಆಡ್ತಾಯಿದ್ವಿ. ಇವಾಗ ನಮ್ಮ ಮಕ್ಕಳು ಈ ಥರ ಆಟ ಆಡ್ತಿದ್ದಾರೆ, ನೋಡಿದ್ರೆ ಒಂಥರ ಖುಷಿ. ಇವತ್ತಿಗೆ ನನ್ನ ತಮ್ಮ ಒಂದು ಪಾಪು ಹುಟ್ಟಿ 9 ದಿನ ಆಗಿರುತ್ತೆ. ಸೊ ನಾವು ಇವತ್ತಿಗೆ ತೊಟ್ಲು ಶಾಸ್ತ್ರ ಮಾಡ್ತೀವಿ. ಹಾಗಾಗಿ ಇವಳು ತೊಟ್ಲು ರೆಡಿ ಮಾಡ್ತಾ ಇದ್ದಾಳೆ. ತೊಟ್ಲು ಪೂಜೆ ಮಾಡೋ ತನಕ ನಮ್ಮ ಕಡೆ ಪಾಪುನ ತೊಟ್ಲಿಗೆ ಹಾಕಲ್ಲ. ಇವಳು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಹೊಸ ತೊಟ್ಟಿಗೆ ಡೈರೆಕ್ಟಾಗಿ ಪಾಪುನ ಹಾಕಲ್ಲ, ಈ ಥರ ಯಾವುದನ್ನ ಬೇರೆ ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ತೊಟ್ಲಲ್ಲಿ ಹಾಕ್ತಾರೆ. ತೊಟ್ಲಲ್ಲಿ ಸುಕೃತಿನೇ ಮಲ್ಕೊಂಡಿದ್ದು. ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಇವರಿಬ್ಬರು. ಉದ್ಗಡಿ ತೊಗೊಂಡು ಆಟ ಆಡ್ತಿದ್ದಾರೆ. ಇವರಿಬ್ಬರು ಹೆಂಗೆ ಅಂದರೆ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತೇ ಆಗ್ತಾಯಿಲ್ಲ ಅನ್ನಂಗೆ ಆಡ್ತಿದ್ದಾರೆ. 9 ದಿನ ಆದಮೇಲೆ ನಮ್ಮ ಕಡೆ ಈ ಥರ ಶಾಸ್ತ್ರಗಳನ್ನು ಮಾಡ್ತಾರೆ. ಇವನೇ ನನ್ನ ತಮ್ಮನ ಪಾಪು. ನಮ್ಮ ಅಕ್ಕ ತೊಟ್ಲು ಶಾಸ್ತ್ರಕ್ಕೆಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಆಗ್ತಿದ್ದಾಳೆ. ನಮ್ಮ ಕಡೆ ಪಾಪುನ ಮಲಗ್ಸೋಕ್ಕಿಂತ ಮುಂಚೆ ಬೇರೆ ಪಾಪುನ ಮಲಗಿಸಿ ಮತ್ತು ಗುಂಡುಕಲ್ಲು ಇರುತ್ತಲ್ಲ, ಆ ಗುಂಡುಗಳನ್ನ ತೊಟ್ಲಲ್ಲಿ ಇಟ್ಬಿಟ್ಟು 3 ಸಲ ತೆಗ್ದೇ ಪೂಜೆ ಮಾಡೋದು. ಆಮೇಲೆ ಇವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ರು, ಹಾಗಾಗಿ ಯಾರೂ ಏನು ರೆಡಿ ಆಗಿಲ್ಲ. ಪಾಪು ಅಂತೂ ಎಷ್ಟೇ ಸೌಂಡ್ ಮಾಡಿದ್ರು ಏನೇ ಮಾಡಿದ್ರು ಫುಲ್ ಸೈಲೆಂಟಾಗಿ ಮಲ್ಕೊಂಡಿದ್ದ. ಎಪ್ಸೋಕ್ಕೆ ಏನೇನೋ ಟ್ರೈ ಮಾಡಿದ್ವಿ, ಆದರೂ ಅವ್ನು ಎದ್ದೇಳಲಿಲ್ಲ. ಹೋಗಲಿ ಬಿಡು ಅಂದ್ಬಿಟ್ಟು ಹಂಗೆ ಎಲ್ಲ ಶಾಸ್ತ್ರನೂ ಮಾಡಿಬಿಟ್ವಿ. ತೊಟ್ಲಿಗೆ 3 ಸಲ ಪಾಪುನ ಮುಟ್ಟಿಸ್ಬಿಟ್ಟು ಅವ್ರ ಅಮ್ಮಂಗೆ ಈ ಥರ 3 ಸಲ ಕೊಟ್ಬಿಟ್ಟು, ನಿನ್ನ ಮಗುನ ನಿನ್ನ ಮಡ್ಲಿಗೆ ಹಾಕ್ತಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಕೊಡ್ತಾ ಇದ್ದಾಳೆ. ಅವ್ರ ತಾಯಿ ಖುಷಿ ನೋಡಿ ಮುಖದಲ್ಲಿ. ಮೈ ಮರಂಗ ಪಾಪುಗೆ ಸನ್ವಿತ್ ಅಂತ ಹೆಸರಿಟ್ವಿ. ದೇವರು ಅವನಿಗೆ 100 ವರ್ಷ ಆಯುಸ್ಸು, ಆರೋಗ್ಯ, ವಿದ್ಯಾ ಬುದ್ಧಿ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ ಎಲ್ಲರೂ.